ಇರಾನ್ ಸರ್ವನಾಶ ಮಾಡಬೇಕು ಅಂತ ಅಮೆರಿಕ ಮತ್ತು ಇಸ್ರೇಲ್ ಪಣ ತೊಟ್ಟದ್ದು, ಅದರ ಪ್ರತಿಕಾರವಾಗಿ ನಡೆಸ್ತಾ ಇರತಕ್ಕಂತಹ ದಾಳಿ ಮತ್ತಷ್ಟು ಮುಂದುವರೆದಿದೆ. ಅದರಲ್ಲೂ ಕೂಡ ಇರಾನ್ನ ಟೆಹರಾನ್ನಲ್ಲಿ ಆಗ್ತಾ ಇರುವಂತಹ ಭೀಕರ ದಾಳಿಯ ಒಂದೊಂದು ದೃಶ್ಯಗಳು ಕೂಡ ಭಯವನ್ನ ಹುಟ್ಟಿಸುವಂತಿದೆ. ಇರಾನ್ನ ಟೆಹರಾನ್ನಲ್ಲಿ ವೈಮಾನಿಕ ದಾಳಿಯನ್ನ ನಡೆಸಿದೆ ಅಮೆರಿಕ ಮತ್ತು ಇಸ್ರೇಲ್. ವೈಮಾನಿಕ ದಾಳಿಯಲ್ಲಿ ಮೆಹರಾಬಾದ್ ವಿಮಾನ ನಿಲ್ದಾಣದಲ್ಲಿ ಭಾರೀ ಡ್ಯಾಮೇಜ್ ಆಗಿದೆ, ನಷ್ಟವನ್ನು ಉಂಟು ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ಏರ್ಪೋರ್ಟ್ನಲ್ಲಿದ್ದಂತಹ ಒಟ್ಟು 16 ವಿಮಾನಗಳು ಸರ್ವನಾಶವಾಗಿದೆ. ಏರ್ಪೋರ್ಟ್ನೇ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ನಡೆಸಿದರ ಪರಿಣಾಮವಾಗಿ 16 ವಿಮಾನಗಳು ಇದೀಗ ನಾಶವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆರಂಭಿಕ ಹಂತದಲ್ಲೂ ಕೂಡ ವಿಮಾನ ನಿಲ್ದಾಣಗಳನ್ನ ಗುರಿಯಾಗಿಸಿ ಟಾರ್ಗೆಟ್ ಅನ್ನ ಮಾಡಲಾಗಿತ್ತು. ನಿರಂತರವಾಗಿ ಟೆಹರಾನ್ನಲ್ಲಿ ದಾಳಿ ಮುಂದುವರೆದಿದೆ. ಇದೀಗ ಮೆಹರಾಬಾದ್ನ ವಿಮಾನ ನಿಲ್ದಾಣದ ಮೇಲೆ ನಡೆದಿರ್ತಕ್ಕಂತಹ ಅಟ್ಯಾಕ್ನ ಕೆಲವೊಂದಷ್ಟು ಫುಟೇಜ್ಗಳನ್ನು ಕೂಡ ನೀವು ನೋಡಬಹುದಾಗಿದೆ. ಅಲ್ಲಿ ಈಗಾಗಲೇ ವಿಮಾನಗಳ ಹಾರಾಟ ಸ್ತಬ್ಧವಾಗಿದ್ದರ ಹಿನ್ನೆಲೆಯಲ್ಲಿ ಸ್ಥಗಿತವಾಗಿ ನಿಂತಿದ್ದಂತಹ ವಿಮಾನಗಳ ಮೇಲೆ ಈ ದಾಳಿಯಾಗಿದೆ. ಪರಿಣಾಮ 16 ವಿಮಾನಗಳು ಈಗ ಸರ್ವನಾಶವಾಗಿರುವಂತಹ ಸಂಬಂಧಿತ ಕೆಲವೊಂದಷ್ಟು ದೃಶ್ಯಗಳು ಮೊದಲು ಮತ್ತು ಆಮೇಲೆ ಯಾವ ರೀತಿಯಾದಂತಹ ನಕ್ಷೆಗಳು ಸಿಕ್ಕಿವೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಹಲವಾರು ಕಡೆಗಳಲ್ಲಿ ಟೆಹರಾನ್ನಲ್ಲಿ ಜನವಸತಿ ಪ್ರದೇಶ ಇರಬಹುದು, ತೈಲ ಘಟಕಗಳಿರಬಹುದು ಮತ್ತು ಇರಾನ್ನ ಪ್ರಮುಖ ಕೇಂದ್ರಗಳಿರಬಹುದು, ಎಲ್ಲವನ್ನೂ ಗುರಿಯಾಗಿಸಿ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್. ಆ ಭಾಗವಾಗಿ ಟೆಹರಾನ್ ಈಗಾಗಲೇ ಒಂದು ಹಂತಕ್ಕಂತೂ ಸುಟ್ಟು ಹೋಗಿದೆ ಅಂತಲೇ ಹೇಳಬಹುದು. ಮುಂದುವರೆದಂತೆ ಇಡೀ ಟೆಹರಾನ್ನ ನಾಶಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಸ್ರೇಲ್ ನಡೆಸ್ತಾ ಇರುವ ದಾಳಿಯ ಚಿತ್ರಣಗಳು ಇವು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರ್ನಿಂದ. ಶಬೀರ್, ಟೆಹರಾನ್ನ ಉದ್ವಿಗ್ನ ಸ್ಥಿತಿ ಈಗ ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿಯಾಗಿ ಕಂಡು ಬಂದಿದೆ? ಅಲ್ಲಿದ್ದ 16 ವಿಮಾನಗಳು ಈಗಾಗಲೇ ನಾಶವಾಗಿದೆ ಅಂತ, ಉಳಿದಂತೆ ಏನು ಅಪ್ಡೇಟ್ಸ್? ದಿವ್ಯಾ, ಇವತ್ತು ಬೆಳಗ್ಗೆ ಅಷ್ಟೇ ನಾವು ಗಮನಿಸಿದ್ವಿ, ಇಸ್ರೇಲ್ನ ವಿಮಾನ ನಿಲ್ದಾಣದ ಮೇಲೆ ಇರಾನ್ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಿತ್ತು. ಭಾಗಶಃ ಅಲ್ಲೂ ಕೂಡ 2-3 ವಿಮಾನಗಳಿಗೆ ಕೂಡ ಹಾನಿಯಾಗಿದ್ದಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಅದಕ್ಕೆ ಪ್ರತೀಕಾರವಾಗಿ ಇರಾನ್ನಲ್ಲಿರುವಂತಹ ವಿಮಾನ ನಿಲ್ದಾಣದ ಮೇಲೂ ಕೂಡ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಇಸ್ರೇಲ್ ಮಾಡಿದೆ. ಟೆಹರಾನ್ನ ವಿಮಾನ ನಿಲ್ದಾಣದ ಮೇಲೆ ಈ ದಾಳಿಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 16 ವಿಮಾನಗಳು ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಸಾವು ನೋವುಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಮಾಹಿತಿಗಳು ಬರಬೇಕಾಗಿರುವಂಥದ್ದು. ಆದರೆ ಕೆಲವು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ವರದಿಗಳಾಗ್ತಾ ಇದ್ದಾವೆ. ಎಲ್ಲೆಡೆ ಸುಟ್ಟು ಬೆಂಕಿ ಹೊತ್ಕೊಂಡಿರುವಂತಹ ದೃಶ್ಯಗಳು ಕೂಡ ಈಗ ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಬಹಳ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಹೊತ್ಕೊಂಡಿತ್ತು, ಅದನ್ನು ನಂದಿಸುವಂತ ಕೆಲಸಗಳು ಕೂಡ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಇಡೀ ವಿಮಾನ ನಿಲ್ದಾಣದ ಸುತ್ತ ಒಂದು ರೀತಿ ದೊಡ್ಡ ಪ್ರಮಾಣದ ಅವಘಡ ಆಗಿರುವಂತಹ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ತಾತ್ಕಾಲಿಕವಾಗಿ ವಿಮಾನಗಳ ಹಾರಾಟ ಏನು ನಡೀತಾ ಇತ್ತು, ಸೀಮಿತವಾದಂತಹ ವಿಮಾನಗಳ ಹಾರಾಟ, ಅದನ್ನು ಕೂಡ ಈಗ ನಿಲ್ಲಿಸುವಂತ ಕೆಲಸಗಳು ಕೂಡ ಆಗಿದಾವೆ. ಒಂದ್ ರೀತಿ ಇಡೀ ಟೆಹರಾನ್ನಲ್ಲಿ ಆತಂಕದ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ. ದಿವ್ಯಾ, ರೈಟ್, ಶಬೀರ್ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡ್ಕೊಳ್ತೀವಿ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಆಗಿರತಕ್ಕಂತಹ ನಷ್ಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳನ್ನೇ ನಾಮಾವಶೇಷ ಮಾಡಿದ್ದಾರೆ.